ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪಾಶ್ಚಿಮಾತ್ಯರು ಮತ್ತು ಪಶ್ಚಿಮದ ಬಗ್ಗೆ ಹೆಚ್ಚು ಗೊತ್ತಿಲ್ಲದ ಇಲ್ಲಿನ ಮಹಾಬುದ್ಧಿವಂತರು ಭಾರತ ಅಂದ್ರೆ ಮೌಢ್ಯಗಳ ಭೂಮಿ, ಎಲ್ಲೂ ಇಲ್ಲದ ಆಚರಣೆಗಳು, ನಂಬಿಕೆಗಳು ಭಾರತದಲ್ಲಿ ಮಾತ್ರ ಇವೆ, ಆ ನಂಬಿಕೆಗಳಿಂದಲೇ ಭಾರತ ಹಿಂದುಳಿದಿದೆ ಅಂತೆಲ್ಲ ಆಗಾಗ ಹೇಳ್ತಾ ಇರ್ತಾರೆ. ಅದನ್ನು ನಾವು ಕೂಡ ಕೇಳಿರ್ತೀವಿ. ಕಲ್ಲಿನ ಕೋಳಿ ಕೂಗಿದ್ರೆ ಪ್ರಳಯ ಆಗುತ್ತೆ, ಕಲ್ಲಿನ ಬಸವ ಇದ್ರೆ ಜಗತ್ತಿನ ವಿನಾಶ ಆಗುತ್ತೆ, ಗುಲಗಂಜಿಯ ಕಪ್ಪು ಮರೆಯಾದ್ರೆ ಪ್ರಳಯ ಆಗುತ್ತೆ ಅಂತೆಲ್ಲ ಭಾರತದಲ್ಲಿನ ಕೆಲವರು ಹೇಗೆ ನಂಬುತ್ತಾರೋ ಅದೇ ಥರದ ನಂಬಿಕೆಗಳು ಅತ್ಯಂತ ಮುಂದುವರೆದ ದೇಶಗಳಲ್ಲಿ ಕೂಡ ಸಾಕಷ್ಟಿವೆ. ಅದ್ಯಾವುದೋ ಮಾಯನ್ ಕ್ಯಾಲೆಂಡರ್ ಅಂತೆ, ಅದರಲ್ಲಿ 2012 ಡಿಸೆಂಬರ್ 26 ನಂತರ ಡೇಟ್ಗಳನ್ನೇ ಬರೆದಿಲ್ವಂತೆ. ಹೀಗಾಗಿ 2012 ಡಿಸೆಂಬರ್ 22 ನಂತರ ಪ್ರಪಂಚನೇ ಇರುವುದಿಲ್ಲ, ಪ್ರಳಯ ಆಗೋದು ಗ್ಯಾರಂಟಿ ಅಂತೆಲ್ಲ ಹೇಳಿದರು. ಅದೇ ರೀತಿ ಅಣುಯುದ್ಧಗಳಾಗತ್ವೆ, ಪ್ರವಾಹ ಬರುತ್ತೆ, ಸೂರ್ಯ ಭೂಮಿಯನ್ನು ಸುಡ್ತಾನೆ, ಎಲ್ಲ ಸುಟ್ಟು ಕರಕಲಾಗಿ ಹೋಗುತ್ತೆ ಅಂತೆಲ್ಲ ಯುರೋಪ್ನ ಒಂದಷ್ಟು ಮಂದಿ ಕಾಲಜ್ಞಾನಿಗಳು ಹೇಳಿದರು. ಜನ ಅದನ್ನು ನಂಬಿದ್ರು, ಸೀರಿಯಸ್ ಆಗೂ ತಗೊಂಡ್ರು, ಅದನ್ನು ಪ್ರಿಡಿಕ್ಷನ್ ಅಂತ ಕೂಡ ಕರೆದ್ರು. ಅರೆ, ಕಲ್ಲು ಕೋಳಿ ಕೂಗುತ್ತೆ ಅಂತ ಭಾರತದ ಕಾಲಜ್ಞಾನಿಗಳು ಹೇಳಿದರೆ ಇಲ್ಲಿನ ಜನ ಅದನ್ನು ನಂಬಿದರೆ ಅದು ಮೌಢ್ಯ. ಅದನ್ನೇ ಪಶ್ಚಿಮದವರು ಅಥವಾ ತೀರಾ ಪೂರ್ವದಲ್ಲಿನ ದೇವಮಾನವರು ಹೇಳಿದರೆ ಅದು ಪ್ರಿಡಿಕ್ಷನ್. ಹೆಂಗಿದೆ ಅಲ್ವಾ ಜಗತ್ತು? ಗೆಳೆಯರೆ, ಈ ನಂಬಿಕೆಗಳು ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟ ವಿಷಯ. ಮನುಷ್ಯ ಎಷ್ಟೇ ಬುದ್ಧಿವಂತ, ಎಷ್ಟೇ ಆಧುನಿಕ ಅಂತ ಅನಿಸಿದ್ರೂ ಕೂಡ ಅವನು ಮನುಷ್ಯನೇ. ನೋಡಿ, ಅವನಿಗೊಂದು ಮನಸ್ಸು ಅಂತ ಇರುತ್ತೆ. ಅದು ಅದಕ್ಕಿಷ್ಟವಾಗೋದನ್ನ ನಂಬುತ್ತೆ, ಕಷ್ಟವಾಗೋದನ್ನ ಬಿಡುತ್ತೆ. ಕಾಲಜ್ಞಾನ ಅನ್ನೋದು ಸುಳ್ಳು ಅಂತ ಕೆಲವರು ಹೇಗೆ ನಂಬುತ್ತಾರೋ ಅದು ನಿಜ ಅಂತ ನಂಬೋರು ಇದ್ದಾರೆ. ಇವರಿಬ್ಬರಲ್ಲಿ ಯಾರು ಮೂರ್ಖರು ಅಲ್ಲ, ಯಾರು ಬುದ್ಧಿವಂತರೂ ಅಲ್ಲ. ಯಾವುದು ಯಾರಿಗೆ ಖುಷಿ ಕೊಡುತ್ತೋ ಅದನ್ನು ಅವರು ನಂಬುತ್ತಾ ಹೋಗ್ತಾರೆ. ಆದರೆ ಈ ನಂಬಿಕೆ ನಮಗೆ ನಷ್ಟ ಉಂಟು ಮಾಡದೇ ಇದ್ದರೆ, ಹಾನಿ ಮಾಡದೇ ಇದ್ದರೆ, ವಂಚನೆಗೀಡು ಮಾಡದೇ ಇದ್ದರೆ ಅಷ್ಟು ಸಾಕು. ಇನ್ನು ಈಗ ಜಗತ್ತಲ್ಲಾಗೋ ಬದಲಾವಣೆಗಳ ಬಗ್ಗೆ ಇನ್ನೂ ಒಂದು ಇಂಥದ್ದೇ ಪ್ರೊಡಿಕ್ಷನ್ ಹೊರಬಿದ್ದಿದೆ. ಇಲ್ಲಿವರೆಗೆ ಆಕೆ ಹೇಳಿದ ಯಾವ ಭವಿಷ್ಯವೂ ಸುಳ್ಳೇ ಆಗಿಲ್ಲ ಅಂತ ಆಕೆಯನ್ನು ನಂಬೋರು ಹೇಳ್ತಾ ಇದ್ದಾರೆ. 2025 ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತ ಆಕೆಯ ಭಕ್ತರು, ಅಭಿಮಾನಿಗಳು ಮಾತಾಡ್ಕೊಳ್ತಾ ಇದ್ದಾರೆ. ಇನ್ನು ಆಕೆ ಯಾವುದೋ ಅಭಿವೃದ್ಧಿಶೀಲ ಅಥವಾ ಹಿಂದುಳಿದ ದೇಶದಿಂದ ಬಂದವಳಲ್ಲ. ತಂತ್ರಜ್ಞಾನ ಅನ್ನೋದು ತುಂಬ ಅಭಿವೃದ್ಧಿ ಹೊಂದಿದ, ತುಂಬಾನೇ ಕ್ರಿಯಾಶೀಲ ಜನರಿಂದ ಕೂಡಿದ ದೇಶ ಆಕೆಯದ್ದು. ಆಕೆಯನ್ನು ನಂಬೋದು ಕೂಡ ಅಲ್ಲಿನ ಜನಾನೇ. ಹಾಗಾದರೆ ಯಾರಾಕೆ? ಆಕೆ ಹೇಳ್ತಾ ಇರೋ ಭವಿಷ್ಯ ಏನು? ಇದರಿಂದ ಭಾರತಕ್ಕೇನಾದರೂ ಸಮಸ್ಯೆ ಆಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು 2011 ಮಾರ್ಚ್ 11. ಶಾಂತವಾಗಿದ್ದ ಪೆಸಿಫಿಕ್ ಸಾಗರದಲ್ಲಿ ಅದು ಎಂಥದ್ದೋ ತಳಮಳ. ಸಾಗರದ ಆಳದಲ್ಲಿ ಭೂಮಿ ನಡುಗ್ತಾ ಇತ್ತು. ಅದರ ತೀವ್ರತೆ ಎಷ್ಟಿತ್ತು ಅಂದರೆ ರೆಕ್ಟರ್ ಮಾಪಕದಲ್ಲಿ 9 ಹಾಗೂ ಅದಕ್ಕಿಂತ ಹೆಚ್ಚಿತ್ತು. ಆ ಭೂಕಂಪನದ ಕೇಂದ್ರ ಬಿಂದು ಜಪಾನ್ನಿಂದ 72 ಕಿಲೋಮೀಟರ್ ದೂರದಲ್ಲಿ ಪೆಸಿಫಿಕ್ನ ಆಳದಲ್ಲಿತ್ತು. ಹೀಗಾಗಿ ಆ ಕಂಪನವನ್ನು ಗ್ರೇಟ್ ಈಸ್ಟ್ ಜಪಾನ್ ಅರ್ಥಕ್ವೇಕ್ ಅಂತ ಕರೆದರು. ಹೀಗಲ್ಲಿ ಭೂಮಿ ನಡಗಿದ ನಂತರ ಶುರುವಾಗಿದ್ದು ಸಾಗರದ ಅಬ್ಬರ. ಜಪಾನ್ನಲ್ಲಿ ಭೂಕಂಪ ಆಗುತ್ತಿದ್ದ ಹಾಗೆ ಸುನಾಮಿ ಏಳುತ್ತೆ ಅನ್ನೋದು ಕೂಡ ಕನ್ಫರ್ಮ್ ಆಯಿತು. ಹೀಗಾಗಿ ಜಪಾನ್ನ ಪೂರ್ವ ಕರಾವಳಿ ತೀರದ ಉದ್ದಕ್ಕೂ ಎಚ್ಚರಿಕೆಯನ್ನು ಕೊಡಲಾಯಿತು. ಇಷ್ಟಾದರೂ ಪ್ರಕೃತಿಯ ಹೊಡೆತವನ್ನು ತಡೆಯೋದಕ್ಕೆ ಯಾರಿಂದ ಸಾಧ್ಯ ಆಗುತ್ತೆ ಹೇಳಿ? ಅದನ್ನು ಸ್ವಲ್ಪ ಮಟ್ಟಿಗೆ ತಪ್ಪಿಸಿಕೊಳ್ಳಬಹುದೇನೋ, ಆದರೆ ತಡೆಯೋದಕ್ಕಂತೂ ಸಾಧ್ಯ ಇಲ್ಲ. ಪೆಸಿಫಿಕ್ ಸಾಗರದಲ್ಲಿ ಎದ್ದ ಆಳೆತ್ತರದ ಅಲೆಗಳು ಜಪಾನ್ಗೆ ಅಪ್ಪಳಿಸಿದ್ವು. ಹೀಗಾಗಿ ಅಲ್ಲಿ ಸಾಕಷ್ಟು ಸಾವು ನೋವು ಕೂಡ ಉಂಟಾಯಿತು. 19,759 ಜನ ಅಲ್ಲಿ ಸಾವನ್ನಪ್ಪಿದ್ರು. 6,500 ಮಂದಿ ಗಾಯಗೊಂಡಿದ್ರು. ಹಾಗೇನೆ 2,500 ಮಂದಿ ಕಾಣೆಯಾಗಿದ್ರು. ಜಪಾನ್ನ ಫುಕುಶಿಮಾ ಅಣುಸ್ಥಾವರವನ್ನು ಸುನಾಮಿ ನಾಶ ಮಾಡಿತು. ಆ ಬಳಿಕ ಅಲ್ಲಿದ್ದ ಕಂಟಾಮಿನೇಟೆಡ್ ನೀರು ಸಾಗರವನ್ನು ಸೇರೋ ಹಾಗಾಯಿತು. ಹೀಗೆ 2011 ಜಪಾನ್ನಲ್ಲಿ ಕಾಣಿಸಿಕೊಂಡ ಆ ಭಯಾನಕ ಸುನಾಮಿ ಇಡೀ ದೇಶ ತತ್ತರಿಸಿ ಹೋಗೋ ಹಾಗೆ ಮಾಡಿತು. 2004 ಇಂಡೋನೇಷ್ಯಾ ಹಾಗೂ ಶ್ರೀಲಂಕಾ ಮತ್ತು ಭಾರತದಲ್ಲಿ ಉಂಟಾಗಿದ್ದ ಸುನಾಮಿಯನ್ನು ಕಂಡಿದ್ದ ಜಗತ್ತು ಈ ಸುನಾಮಿಗೆ ಜಪಾನ್ ಉಳಿಯೋದೇ ಇಲ್ಲ ಅಂತ ಹೇಳ್ತಾ ಇತ್ತು. ಆದರೆ ಜಪಾನ್ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿತ್ತು. ಹೀಗಾಗಿ ಅಲ್ಲಿ ಸಾವು ನೋವಿನ ಪ್ರಮಾಣ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಕೂಡ ಆಯಿತು. ಇನ್ನು ಈ ಸುನಾಮಿಯ ಬಗ್ಗೆ ಜಪಾನ್ಗೆ 12 ವರ್ಷಗಳ ಮುಂಚೆನೇ ಗೊತ್ತಿತ್ತು ಅಂತ ಹೇಳ್ತಾರೆ. ಯಾಕೆಂದರೆ 2011 ಭೂಕಂಪನ ಉಂಟಾಗುತ್ತೆ, ಸುನಾಮಿ ಬರುತ್ತೆ ಅನ್ನೋದನ್ನು ಜಪಾನ್ನ ಕಾಲಜ್ಞಾನಿಯೊಬ್ಬರು ಮೊದಲೇ ಹೇಳಿದ್ರಂತೆ. 1999 ಆಕೆ ಹೇಳಿದ್ದ ಎಲ್ಲ ಭವಿಷ್ಯ ನಿಜಾನೇ ಆಗಿತ್ತು. ಹೀಗಾಗಿ ಜಪಾನ್ ಈ ಸುನಾಮಿಯ ಎಚ್ಚರಿಕೆಯ ಬಗ್ಗೆ ಕೂಡ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡಿತ್ತು. ಆ ಸಣ್ಣ ಪ್ರಮಾಣದ ಎಚ್ಚರ ಸಾಕಷ್ಟು ಜನರ ಪ್ರಾಣ ಉಳಿಸೋ ಹಾಗೂ ಮಾಡ್ತು. ಇಲ್ಲಿ ಆಕೆ ಈ ಹಿಂದೆ ಹೇಳಿದ್ದ ಭವಿಷ್ಯದ
ಕಥೆಗಳನ್ನ ನೋಡೋದಕ್ಕೂ ಮುನ್ನ ಆಕೆ 2025 ಬಗ್ಗೆ ಒಂದು ಪ್ರೊಡಿಕ್ಷನ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ಕೇಳ್ತಿದ್ರೆ ಸಮುದ್ರ ತೀರದ ಜನರ ಎದೆ ಜಲ್ಲನ್ನದೇ ಇರೋದಿಲ್ಲ. ಯಾಕೆಂದ್ರೆ 2025ರಲ್ಲಿ 2011ರಲ್ಲಿ ಕಂಡು ಬಂದಿದ್ದ ಅತಿ ದೊಡ್ಡ ಸುನಾಮಿಯ 3 ಪಟ್ಟು ದೊಡ್ಡ ಸುನಾಮಿ ಎದುರಾಗುತ್ತೆ ಅನ್ನೋ ಮಾತುಗಳನ್ನ ಆಕೆ ಹೇಳಿದ್ದಾರೆ. ಹೀಗಾಗಿ ಜಪಾನ್ ಈಗಾಗಲೇ ತಲೆ ಕೆಡಿಸ್ಕೊಳ್ತಾ ಇದೆ. ಇಲ್ಲಿ ಹೀಗೊಂದು ಭಯಾನಕ ಭವಿಷ್ಯವನ್ನ ಹೇಳ್ತಾ ಇರುವ ಕಾಲಜ್ಞಾನಿಯ ಹೆಸರು ಯೋ ತಾತ್ಸುಕಿ. ಆಕೆ ಜಪಾನ್ನ ಸುಪ್ರಸಿದ್ಧ ಚಿತ್ರಕಲಾವಿದೆ. ಇನ್ನು ಆಕೆಯ ಚಿತ್ರಗಳು ಬಹುತೇಕ ಬಾಹ್ಯಾಕಾಶದ ಬಗ್ಗೆನೇ ಇರ್ತಾ ಇದ್ವು. ಹೀಗಿರುವಾಗಲೇ 1980ರ ಹೊತ್ತಿಗೆ ಆಕೆ ಇದ್ದಕ್ಕಿದ್ದಂತೆ ಭವಿಷ್ಯ ಹೇಳೋದಕ್ಕೆ ಶುರು ಮಾಡಿದ್ಲು. ಅದರಲ್ಲೂ ಆಕೆಯ ಕನಸಲ್ಲಿ ಮುಂದೆ ಆಗಬಹುದಾದ ಅನಾಹುತಗಳು ಕಾಣ್ತಾ ಇದ್ವಂತೆ. ಅದನ್ನ ಆಕೆ ಜಪಾನ್ನ ಜನರಿಗೆ ಹೇಳ್ತಾ ಅವ್ರ ನಡುವೆ ಫೇಮಸ್ ಆಗ್ತಾ ಹೋದ್ಲು. ಹೀಗಿರುವಾಗಲೇ 1999ರಲ್ಲಿ ಆಕೆ ತಾನು ಹೇಳಿದ ಪ್ರತಿಯೊಂದು ಪ್ರೊಡಿಕ್ಷನ್ ಅನ್ನು ಕೂಡ ಬರೆದಿಡೋದಕ್ಕೆ ಶುರು ಮಾಡಿದ್ಲು. ಹೀಗೆ ಆಕೆ ಹೇಳಿದ ಸಾಕಷ್ಟು ಮಾತುಗಳು ನಿಜ ಕೂಡ ಆಗಿದ್ವು. ಆಕೆ 91ರಲ್ಲಿ ಬ್ರಿಟಿಷ್ ಲಿರಿಸಿಸ್ಟ್ ಹಾಗೂ ಪಾಪ್ ಸಿಂಗರ್ ಫ್ರೆಡಿ ಮರ್ಕ್ಯೂರಿ ಅನಾರೋಗ್ಯಕ್ಕೆ ತುತ್ತಾಗಿ ಸಾವನ್ನಪ್ತಾನೆ ಅಂತ ಹೇಳಿದ್ರು. ವಿಚಿತ್ರ ಅಂದ್ರೆ ಫ್ರೆಡಿ ಮಾರಣಾಂತಿಕ ಲೈಂಗಿಕ ರೋಗಕ್ಕೆ ತುತ್ತಾಗಿ ಸಾವನ್ನಪ್ಪದ ಅಂತ ಹೇಳಲಾಗುತ್ತೆ. ಆ ನಂತರ ತಾತ್ಸುಕಿ ಕೊಟ್ಟ ಮತ್ತೊಂದು ಪ್ರೊಡಿಕ್ಷನ್ ಅಂದ್ರೆ 1995ರಲ್ಲಿ ನಡೆದ ಕೋಬ್ ಭೂಕಂಪನ. ಗೆಳೆಯರೆ, ಇದು ಜಪಾನ್ನಲ್ಲಿ ನಡೆದ ಅತಿ ಭಯಾನಕ ಭೂಕಂಪಗಳ ಪೈಕಿ ಒಂದು ಅನ್ನಿಸ್ಕೊಳ್ಳುತ್ತೆ. ಇದನ್ನ ದ ಗ್ರೇಟ್ ಹೆನ್ಶಿನ್ ಭೂಕಂಪನ ಅಂತ ಕರೀತಾರೆ. 1995ರ ಜನವರಿ 17ನೇ ತಾರೀಕು ಹೆನ್ಶಿನ್ ರೀಜನ್ ನಲ್ಲಿ ಉಂಟಾದ ಈ ಕಂಪನ 6.9ರಿಂದ 7ರ ತೀವ್ರತೆಯನ್ನು ದಾಖಲಿಸಿತು. ಈ ಭಾಗದಲ್ಲಿ ಕೋಬ್ ನಗರದಲ್ಲಿ 1.5 ಮಿಲಿಯನ್ನಷ್ಟು ಜನ ಇದ್ರು. ಹೀಗಾಗಿ ಈ ಕಂಪನದ ತೀವ್ರತೆಗೆ ಆ ನಗರವೊಂದರಲ್ಲೇ 4,500 ಮಂದಿ ಪ್ರಾಣ ಕಳ್ಕೊಂಡ್ರು. ಹಾಗೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮತ್ತು ನಂತರ ಪಶ್ಚಾತ್ ಕಂಪನಗಳಲ್ಲಿ ಸಾವಿಗೀಡಾದವರ ಸಂಖ್ಯೆ 6,000ವನ್ನು ದಾಟಿತು. ಈ ಭೂಕಂಪನ 1923ರಲ್ಲಿ ನಡೆದಿದ್ದ ಗ್ರೇಟ್ ಕಾಂಟೋ ಕಂಪನದ ನಂತರ ನಡೆದ ಭಾರೀ ಕಂಪನ ಅನ್ನಿಸ್ಕೊಳ್ತು. ಹೀಗೆ 1995ರಲ್ಲಿ ನಡೆದ ಈ ಕಂಪನದ ಬಗ್ಗೆ ಕೂಡ ತಾತ್ಸುಕಿ ಮೊದಲೇ ಪ್ರಿಡಿಕ್ಟ್ ಮಾಡಿದ್ರು ಅಂತ ಜಪಾನ್ ಹೇಳುತ್ತೆ. ಇನ್ನು ಚೈನಾ ವೈರಾಣುವಿನ ಬಗ್ಗೆ ಕೂಡ ಈಕೆ 1999ರಲ್ಲೇ ಹೇಳಿದ್ರು ಅಂತ ಹೇಳ್ತಾರೆ. ಅದರ ಜೊತೆಗೆ ಡಯಾನಾ ಸಾವಿನ ಬಗ್ಗೆ ಕೂಡ ತಾತ್ಸುಕಿ ಮೊದಲೇ ಹೇಳಿದ್ರಂತೆ. ಹಾಗಂತ ಜಪಾನ್ನ ಜನ ನಂಬುತ್ತಾರೆ ಮತ್ತು ಹೇಳ್ತಾರೆ. ಹೀಗೆ ಸಾಲು ಸಾಲು ಪ್ರೊಡಿಕ್ಷನ್ಗಳನ್ನು ಕೊಡ್ತಾ ಇರೋ ತಾತ್ಸುಕಿ ಈಗ ಜಪಾನ್ ಮತ್ತೆ ಬೆಚ್ಚಿ ಬೀಳುವಂತಹ ಮಾಹಿತಿಯೊಂದನ್ನ ಹೊರಹಾಕಿದ್ದಾರೆ. ಅದನ್ನು ಕೂಡ ಆಕೆ ತುಂಬಾ ಹಿಂದೆನೆ ಪ್ರಿಡಿಕ್ಟ್ ಮಾಡಿದ್ದಾರೆ. ಆಕೆ ಹೇಳ್ತಿರೋ ಪ್ರಕಾರ 2025ರ ಜುಲೈಯಲ್ಲಿ ಮೆಗಾ ಸುನಾಮಿ ಬರುತ್ತಂತೆ. ಈ ಮಾತುಗಳು ಜಪಾನ್ ಹಾಗೂ ಸುತ್ತಮುತ್ತಲಿನ ದೇಶಗಳಲ್ಲಿ ಒಂದು ಆತಂಕಕ್ಕೆ ಕಾರಣ ಆಗ್ತಾ ಇವೆ. ಗೆಳೆಯರೆ, ನಮ್ಮಲ್ಲಿ ಸಾಕಷ್ಟು ಜನಕ್ಕೆ 2004ರ ಹಿಂದೂ ಮಹಾಸಾಗರದ ಸುನಾಮಿಯ ದೃಶ್ಯಗಳು ನೆನಪಿರಬೇಕು. ಈಗ ಮುಂದಾಗೋದಾದ್ರೆ ಇದೇ ರೀತಿಯ ಸಮಸ್ಯೆ ಆಗತ್ತೆ ಅಂತ ತಾತ್ಸುಕಿ ಭವಿಷ್ಯವನ್ನ ನಂಬುವ ಜಪಾನ್ನ ಜನ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ತಾತ್ಸುಕಿ ಹೇಳಿರೋ ಹಾಗೆ ಈಗ ಸಂಭವಿಸಲಿರುವ ಈ ಕಂಪನ ಜಪಾನ್ನ ಡೈಮಂಡ್ ಟ್ರಯಾಂಗಲ್ ನಲ್ಲಿ ಆಗತ್ತಂತೆ. ಜಪಾನ್ನ ದಕ್ಷಿಣದಲ್ಲಿರುವ ಸಮುದ್ರ ಈ ಕಂಪನದ ಕೇಂದ್ರ ಬಿಂದು ಆಗತ್ತಂತೆ. ಅಲ್ಲಿನ ನೀರು ಈಗಾಗಲೇ ನಿಧಾನವಾಗಿ ಕುದಿಯೋದಕ್ಕೆ ಶುರುವಾಗಿದೆ. ಇದು ಸಾಗರದ ಆಳದಲ್ಲಿನ ಜ್ವಾಲಾಮುಖಿಯ ಕೆಲಸ. ಈ ಜ್ವಾಲಾಮುಖಿ 2025ರ ಜುಲೈಯಲ್ಲಿ ಸ್ಫೋಟಗೊಳ್ಳುತ್ತೆ. ಒಂದು ವೇಳೆ ಹಾಗೇನಾದ್ರೂ ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಸುನಾಮಿ ಏಳುತ್ತೆ. ಅದು ಈ ಭಾಗದಲ್ಲಿರೋ ಎಲ್ಲ ದೇಶಗಳ ಸಮುದ್ರ ತೀರಗಳನ್ನ ತಲುಪುವ ಸಾಧ್ಯತೆ ಇದೆ ಅಂತ ತಾತ್ಸುಕಿ ಹೇಳಿದ್ದಾರೆ ಅಂತ ಜಪಾನಿಯರು ಹೇಳ್ತಾ ಇದ್ದಾರೆ. ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಜಪಾನ್. ಅಂದ್ರೆ ಜಪಾನ್ನ ದಕ್ಷಿಣ ಭಾಗಕ್ಕೆ ಅಂದ್ರೆ ಫಿಲಿಪೀನ್ಸ್ ಈ ಕಡೆ ಮುಂದಿನ ಜುಲೈಯಲ್ಲಿ ಜ್ವಾಲಾಮುಖಿಯ ಸ್ಫೋಟ ಆಗುತ್ತೆ ಅಂತ ತಾತ್ಸುಕಿ ಹೇಳಿರೋದು. ಒಂದ್ ವೇಳೆ ಈ ಭಾಗದಲ್ಲಿ ಅಂದ್ರೆ ಫಿಲಿಪೀನ್ಸ್ ಸಮುದ್ರ ಹಾಗೂ ಜಪಾನ್ಗಳ ನಡುವೆ ಏನಾದರೂ ಕಂಪನ ಉಂಟಾಗಿಬಿಟ್ರೆ ಫಿಲಿಪೀನ್ಸ್, ತೈವಾನ್, ಇಂಡೋನೇಷ್ಯಾ, ವಿಯೆಟ್ನಾಂ ಹಾಗೂ ಚೈನಾಗಳಿಗೆ ತೊಂದರೆ ಕಟ್ಟಿಟ್ಟುಬುತ್ತಿ. ಇನ್ನು ಜಪಾನ್ ಬಗ್ಗೆ ಹೇಳೋದೇ ಬೇಡ. ಯಾಕೆಂದ್ರೆ ಮೊದಲು ಸಮಸ್ಯೆಗೀಡಾಗುವ ಪ್ರದೇಶನೇ ಈ ಜಪಾನ್ ಆಗತ್ತೆ. ಆದರೆ ಪೆಸಿಫಿಕ್ ಅಲ್ಲಿ ಕಂಪನ ಆಗೋದ್ರಿಂದ ಹಾಗೂ ಪೂರ್ವ ಏಷ್ಯಾದಲ್ಲಿ ಸುನಾಮಿ ಏಳೋದ್ರಿಂದ ಭಾರತದ ಕಡಲ ತೀರಕ್ಕೆ ಯಾವುದೇ ರೀತಿಯ ದೊಡ್ಡ ಮಟ್ಟದ ಸಮಸ್ಯೆಗಳೇನೂ ಆಗೋದಿಲ್ಲ. ಇನ್ನು ಈ ಬಗ್ಗೆ ವೈಜ್ಞಾನಿಕ ಜಗತ್ತು ಬೇರೆಯದ್ದೇ ಕತೆ ಹೇಳುತ್ತೆ. ಜಪಾನ್ ಭೂಕಂಪದ ಕೇಂದ್ರ ಬಿಂದುವಿನ ಮೇಲಿದೆ. ಇದು ರಿಂಗ್ ಆಫ್ ಫೈರ್ ನ ವ್ಯಾಪ್ತಿಯಲ್ಲೇ ಇರೋದ್ರಿಂದ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅಲ್ಲಿ ಕಂಪನಗಳು, ಜ್ವಾಲಾಮುಖಿಯ ಸ್ಫೋಟಗಳಾಗಬಹುದು. ಹಾಗೇನೆ ಸಮುದ್ರದ ಆಳದಲ್ಲಿ ಕೂಡ ಸಾಕಷ್ಟು ಚಲನೆಗಳಿರೋದ್ರಿಂದ ಜಪಾನ್ನ ಸುತ್ತ ಇರೋ ಸಾಗರದ ಒಳಗೂ ಕಂಪನದ ಕೇಂದ್ರ ಬಿಂದು
ಬಿಂದುಗಳಿರುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಜಪಾನ್ಗೆ ಸುನಾಮಿ ಹಾಗೂ ಕಂಪನಗಳು ಹೊಸಬೇನಲ್ಲ. ಆದರೂ 2011ರಲ್ಲಿ ತಾತ್ಸುಕಿ ಹೇಳಿರೋ ಹಾಗೇ ಸುನಾಮಿ ಬಂದಿದ್ದರಿಂದ ಈಗ ಜಪಾನೀಯರಲ್ಲಿ ಸಣ್ಣದೊಂದು ಅಳಕಂತೂ ಶುರುವಾಗಿದೆ. ಜಪಾನ್ನ ಜೊತೆಗೆ ಅದರ ಸುತ್ತ ಇರುವ ದೇಶಗಳು ಕೂಡ ತಲೆ ಕೆಡಿಸ್ಕೊಳ್ತಾ ಇವೆ. ಇನ್ನು ಭಾರತ ಗೆಳೆಯರೆ, ಒಂದು ವೇಳೆ ಜಪಾನ್ನ ಸುತ್ತಮುತ್ತ ಏನಾದರೂ ಕಂಪನ ಆದರೂ ಕೂಡ ಭಾರತಕ್ಕೆ ಯಾವ ಸಮಸ್ಯೆಗಳು ಆಗೋದಿಲ್ಲ. ಯಾಕೆಂದ್ರೆ ಜಪಾನ್ನ ಬಳಿಯಲ್ಲಿ ಕಂಪನ ಆಗಿ ಅಲ್ಲಿಂದ ಅಲೆಗಳು ಸಾಗಿ ಬಂದರೂ ಕೂಡ ಅವು ಮಲೇಷಿಯಾ, ಇಂಡೋನೇಷಿಯಾ, ಫಿಲಿಪೀನ್ಸ್, ಬ್ರೂನಿ, ಸಿಂಗಪೂರ್ನಂಥ ದೇಶಗಳಿಗೆ ಬಂದು ಅಪ್ಪಳಿಸಬೇಕು. ಆ ನಂತರವೇ ಅವು ಭಾರತಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟು ದೂರದಿಂದ ಭಾರತದವರೆಗೆ ದೊಡ್ಡ ಮಟ್ಟದ ಅಲೆಗಳು ಬರೋದು ಸಾಧ್ಯವಾಗದ ಮಾತು. ಹೀಗಾಗಿ ಜಪಾನ್ನ ಕಾಲಜ್ಞಾನಿ ಹೇಳಿರೋ ಭವಿಷ್ಯದಿಂದ ಭಾರತ ಹೆದರಬೇಕಾದ ಯಾವ ಅಗತ್ಯವೂ ಇಲ್ಲ. ಇದು ಗೆಳೆಯರೆ ಜಪಾನ್ನ ನ್ಯಾಸ್ಟ್ರೋಡಮಸ್ ಅಂತಲೇ ಕರೆಸಿಕೊಳ್ಳುವ ತಾತ್ಸುಕಿ ಕೊಟ್ಟಿರೋ ಶಾಕಿಂಗ್ ಪ್ರೊಡಿಕ್ಷನ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.